ವೀಕ್ಷಕರೇ, ಒಬ್ಬ ಮನುಷ್ಯ ತನ್ನ ಜೀವಿತ ಕಾಲದಲ್ಲಿ ಏನನ್ನಾದ್ರೂ ಸಾಧಿಸ್ಲಿ ಅಥವಾ ಸಾಧಿಸದೆ ಒಂದು ಸಾಧಾರಣ ಬದುಕನ್ನೇ ಬದುಕಿರ್ಲಿ, ಪ್ರತಿಯೊಬ್ರು ಕೊನೆಗೆ ಕೇಳ್ಕೊಳ್ಳೋದು ಒಂದೇ: ಭಗವಂತ, ನನಗೆ ನೆಮ್ಮದಿಯ ಸಾವನ್ನ ಕೊಡಪ್ಪ ಅಂತ. ಯಾಕೆಂದ್ರೆ ಕೊನೆಗೆ ಎಲ್ರಿಗೂ ಸಿಗೋದು ಅದೊಂದು ನಿಶ್ಚಿತ ಉಡುಗೊರೆ. ಕೇರಳ ರಾಜ್ಯದಿಂದ ಹಿಡಿದು ಅರಬ್ ಕಂಟ್ರೀಸ್ಗಳವರೆಗೂ ಎಲ್ರೂ ಮಾತಾಡ್ತಿರೋ ಅತುಲ್ಯ ಕೇಸನ್ನೇ ನಾವಿವತ್ತು ಇಲ್ಲಿ ಡಿಕೋಡ್ ಮಾಡ್ತಿರೋದು. ಆಕೆ ತಾನಾಗೆ ಸಾವಿಗೆ ಶರಣಾದ್ಲ ಅಥವಾ ಆಕೆಯನ್ಯಾರಾದ್ರೂ ಕೊಲೆ ಮಾಡಿದ್ರ ಅನ್ನೋದೇ ಈಗಿರೋ ಪ್ರಶ್ನೆ. ಆದ್ರೆ ಪ್ರಶ್ನೆ ಏನೋ ಸಿಂಪಲ್ ಆಗಿದ್ರು, ಕೇವಲ 30 ವರ್ಷದ ಅತುಲ್ಯ ಅನುಭವಿಸಿರೋ ನೋವನ್ನ, ಬದುಕನ್ನ, ಏರಿಳಿತಗಳನ್ನ ನೋಡಿದ್ರೆ ಇಂಥ ಬದುಕನ್ನ ಬದುಕೋದಾದ್ರೂ ಹೇಗೆ ಅಂತ ನಿಮಗೆ ಅನ್ನಿಸದೇ ಇರೋಲ್ಲ. ಬನ್ನಿ ಹಾಗಿದ್ರೆ ಏನಿದು ಅತುಲ್ಯ ಕೇಸ್ ಅಂತ ಕಂಪ್ಲೀಟ್ ಆಗಿ ಡಿಕೋಡ್ ಮಾಡೋಣ. ವೀಕ್ಷಕರೇ, ವೆಲ್ಕಮ್ ಟು ದ ವರ್ಲ್ಡ್ ಆಫ್ ಕ್ರೈಮ್. ಈ ಕತೆ ಶುರುವಾಗೋದು ಕೇರಳ ರಾಜ್ಯದ ಕೊಲ್ಲಂ ಡಿಸ್ಟ್ರಿಕ್ಟ್ ನಿಂದ. ಇದೇ ಕೊಲ್ಲಂ ಡಿಸ್ಟ್ರಿಕ್ಟ್ ನ ಶಿವರೆಟ್ಟಿ ಕುಂಬಾಗಂ ಪೊಲೀಸ್ ಜ್ಯೂರಿಸ್ಡಿಕ್ಷನ್ ಒಳಗೆ ಬರೋ ತೇವಲಕಾರ ಎಂಬ ಸಣ್ಣ ಹಳ್ಳಿಯಿಂದ. 2012ರಲ್ಲಿ ಇದೇ ತೇವಲಕರ ಗ್ರಾಮದಲ್ಲಿ ಊರ ಜಾತ್ರೆ ಇತ್ತು. ಸಾಕಷ್ಟು ಜನ ಸೇರಿದ್ರು. ಗ್ರಾಮ ದೇವತೆಯ ಉತ್ಸವ ಬಹಳನೇ ಜೋರಾಗಿ ಸಾಕ್ತಿತ್ತು. ಈಗ ಅದೇ ಗ್ರಾಮದಲ್ಲಿ ರಾಜಶೇಖರನ್ ಪಿಲ್ಲೈ ಹಾಗೆ ತುಳಸಿಬಾಯಿ ಎಂಬ ದಂಪತಿಗಳು ವಾಸವಾಗಿದ್ರು. ಅವರ ಮನೆ ದೇವಸ್ಥಾನದಿಂದ ಕೆಲವೇ ಮೀಟರ್ ದೂರದಲ್ಲಿದೆ. ಈ ದಂಪತಿಗಳಿಗೆ 2 ಹೆಣ್ಣು ಮಕ್ಕಳು. ಅದರಲ್ಲಿ ಚಿಕ್ಕ ಮಗಳೇ ಈ 17 ವರ್ಷದ ಮುದ್ದಾದ ಅತುಲ್ಯ. ಅತುಲ್ಯ ಆಗಿನ್ನೂ 10th ಮುಗಿಸಿ PUC ಫಸ್ಟ್ ಇಯರ್ಗೆ ಜಾಯ್ನ್ ಆಗಿದ್ಲು ಅಷ್ಟೇ. ಈಗ ನಾನು ಮೊದಲೇ ಹೇಳಿದ ಹಾಗೆ ಅದು ಜಾತ್ರೆಯ ದಿನ. ಸೊ ಆಬ್ವಿಯಸ್ಲಿ ಅತುಲ್ಯ ಕೂಡ ಆ ಜಾತ್ರೆಗೆ ಹೋಗ್ತಾಳೆ ತನ್ನ ಕೆಲವು ಫ್ರೆಂಡ್ಸ್ ಗಳೊಂದಿಗೆ. ಊರ ಜಾತ್ರೆಯ ಸೊಬಗನ್ನ ನೋಡ್ತಾ ಎಂಜಾಯ್ ಮಾಡ್ತಿದ್ದ ಅತುಲ್ಯಳ ಮೇಲೆ ಅದೇ ಜಾತ್ರೆಯಲ್ಲಿ ಒಬ್ಬ ರಾಕ್ಷಸನ ಕಣ್ಣು ಆಕೆಯ ಮೇಲೆ ಬೀಳುತ್ತೆ. ಅತುಲ್ಯಳ ಸೌಂದರ್ಯಕ್ಕೆ ಮಾರಿ ಹೋಗಿದ್ದ ಆ ರಾಕ್ಷಸ ಇಡೀ ಜಾತ್ರೆಯೆಲ್ಲ ಆಕೆಯನ್ನ ಫಾಲೋ ಮಾಡ್ತಾನೆ. ಆತನಿಗಿಂತಲೂ ಅತುಲ್ಯ 10 ವರ್ಷ ಚಿಕ್ಕವಳಾಗಿದ್ರು. ಕಾನೂನಿನ ಅಡಿಯಲ್ಲಿ ಆಕೆ ಇನ್ನೂ ಮೇಜರೇ ಆಗಿರದಿದ್ರು ತಕ್ಷಣವೇ ಹೋಗಿ ತನ್ನ ಪೋಷಕರಿಗೆ, ಆ ಹುಡುಗಿ ನನಗೆ ತುಂಬಾನೇ ಇಷ್ಟ ಆಗಿದ್ದಾಳೆ, ಹೇಗಾದ್ರೂ ಅವರ ಮನೆಗೆ ಹೋಗಿ ಸಂಬಂಧ ಮಾತಾಡಿ ನನಗೆ ಆಕೆಯೊಂದಿಗೆ ಮದುವೆ ಮಾಡಿಸಿ ಅಂತ ಹೇಳ್ತಾನೆ. ಆತನ ಮಾತಿಗೆ ತಲೆಯಾಡಿಸಿದ ಆತನ ಪೋಷಕರು ಆಕೆ ಇನ್ನು ಮೈನರ್ ಅಂತ ಗೊತ್ತಿದ್ರು ಡೈರೆಕ್ಟ್ ಆಗಿ ಅತುಲ್ಯಳ ಪೋಷಕರ ಬಳಿ ಹೋಗಿ ಮಾತಾಡ್ತಾರೆ. ನನ್ನ ಮಗನಿಗೆ ನಿಮ್ಮ ಮಗಳು ಬಹಳನೇ ಇಷ್ಟ ಆಗಿದ್ದಾಳೆ, ದಯವಿಟ್ಟು ಈ ಸಂಬಂಧನ ಒಪ್ಕೊಳ್ಳಿ ಅಂತ. ಆದ್ರೆ ಅತುಲ್ಯಳ ಪೋಷಕರು ನಿರಾಕರಿಸ್ತಾರೆ. ಆಕೆ ಇನ್ನು ಚಿಕ್ಕ ಹುಡುಗಿ, ಮುಂದೆ ಆಕೆ ಎಜುಕೇಶನ್ ಕಂಪ್ಲೀಟ್ ಮಾಡ್ಬೇಕು ಅಂತ ಅಂದ್ಕೊಂಡಿದ್ದಾಳೆ. ಸೊ ಹಾಗಾಗಿ ನಮಗೂ ಸದ್ಯಕ್ಕೆ ಆಕೆಯ ಮದುವೆಯ ಪ್ಲಾನ್ ಇಲ್ಲ ಅಂತ ಹೇಳಿ ವಾಪಸ್ ಕಳಿಸ್ತಾರೆ. ಇದನ್ನು ಕೇಳಿದ ರಾಕ್ಷಸನಿಗೆ ಸಹಿಸ್ಕೊಳಕ್ಕಾಗ್ಲಿಲ್ಲ. ಆತ ತನ್ನ ತಾಯಿಯನ್ನ ಯಾವ ಲೆವೆಲ್ಗೆ ಟಾರ್ಚರ್ ಮಾಡ್ತಾನೆ ಅಂದ್ರೆ, ಮುಂದೆ ಆತನ ತಾಯಿ ದಿನಾಲು ಅತುಲ್ಯಳ ಮನೆಗೆ ಬಂದು ಫೈನಲಿ ಆಕೆಗೆ 18 ವರ್ಷ ಆಗ್ತಿದ್ದಂತೆ ಈ ಮದುವೆಗೆ ಅತುಲ್ಯಳ ಪೋಷಕರನ್ನ ಕನ್ವಿನ್ಸ್ ಮಾಡ್ತಾರೆ. ಅಂದು ಅತುಲ್ಯಳನ್ನ ಮದುವೆ ಆಗ್ಲೇಬೇಕು ಅಂತ ಹಠಕ್ಕೆ ಬಿದ್ದಿದ್ದ ರಾಕ್ಷಸನ ಹೆಸರೇ ಸತೀಶ್ ಶಂಕರ್. ಅದೇ ವರ್ಷ ಅತುಲ್ಯಗೆ 18 ವರ್ಷ ಆಗ್ತಿದ್ದಂತೆ ಎರಡೂ ಫ್ಯಾಮಿಲಿಯವರು ಒಪ್ಕೊಂಡು ಎಂಗೇಜ್ಮೆಂಟ್ ಮಾಡ್ತಾರೆ. ರಿಂಗ್ ಎಕ್ಸ್ಚೇಂಜ್ ಮಾಡ್ಕೊಂಡಿದ್ದ ಅತುಲ್ಯ ಹಾಗೂ ಸತೀಶ್ ನಾರ್ಮಲ್ ಆಗಿ ಅತುಲ್ಯ ಕಾಲೇಜ್ಗೆ ಹೋದ್ರೆ ಸತೀಶ್ ಕೆಲಸಕ್ಕೆ ಹೋಗ್ತಿದ್ದ. ಆದ್ರೆ ಸತೀಶ್ಗೆ ಅತುಲ್ಯ ತನ್ನ ಫ್ರೆಂಡ್ಸ್ ಗಳೊಂದಿಗೆ ಮಾತಾಡೋದು, ಅದರಲ್ಲೂ ಸ್ಪೆಷಲಿ ಆಕೆ ನಗಾಡ್ಕೊಂಡು ಮಾತಾಡೋದು ಇಷ್ಟ ಆಗ್ತಿರ್ಲಿಲ್ಲ. ಇದರ ಬಗ್ಗೆ ಆತ ಅತುಲ್ಯಳ ಬಳಿಯೂ ಮಾತಾಡ್ತಾನೆ, ನೀನು ಫ್ರೆಂಡ್ಸ್ ಗಳ ಜೊತೆ ಸೇರ್ಬಾರ್ದು, ಮಾತಾಡಬಾರ್ದು ಅಂತ. ನಂತರ ಅತುಲ್ಯ ನೇರವಾಗಿ ತನ್ನ ಪೋಷಕರ ಬಳಿ ಬಂದು ಕಂಪ್ಲೇಂಟ್ ಮಾಡ್ತಾಳೆ, ಈತನನ್ನ ಮದುವೆ ಆದ್ರೆ ಚೆನ್ನಾಗಿರೋಕೆ ಸಾಧ್ಯವೇ ಇಲ್ಲ, ದಯವಿಟ್ಟು ಈ ಮದುವೆನ ಕ್ಯಾನ್ಸಲ್ ಮಾಡಿಬಿಡಿ ಅಂತಾಳೆ. ಅಷ್ಟೇ ಅಲ್ಲದೆ ಎಂಗೇಜ್ಮೆಂಟ್ ಟೈಮ್ ನಲ್ಲಿ ಆಕೆಗೆ ಹಾಕಲಾಗಿದ್ದ ರಿಂಗ್ ಅನ್ನು ಆಕೆಯ ತಂದೆಯ ಕೈಗೆ ವಾಪಸ್ ಕೊಟ್ಟು ಈ ಮದುವೆ ಬೇಡವೇ ಬೇಡ ಅಂದಿರ್ತಾಳೆ. ಈ ವಿಷಯ ಅತುಲ್ಯಳ ಪೋಷಕರಿಗೂ ಸರಿ ಅನ್ಸುತ್ತೆ. ಈಗಲೇ ಈತ ಇಷ್ಟೊಂದು ರೆಸ್ಟ್ರಿಕ್ಷನ್ ಹಾಕ್ತಾನೆ ಅಂದ್ರೆ ಮುಂದೆ ಕಷ್ಟ ಆಗ್ಬೋದು ಅಂತ ಇಮಿಡಿಯೇಟ್ ಆಗಿ ಅತುಲ್ಯಳ ಪೋಷಕರು ಸತೀಶ್ನ ಪೋಷಕರಿಗೆ ಫೋನ್ ಮಾಡಿ ಈ ಮದುವೆ ಮುಂದುವರಿಯೋದು ಬೇಡ ಅಂತಾರೆ. ಆದ್ರೆ ಸತೀಶ್ನ ಪೋಷಕರು ಅತುಲ್ಯಳ ಪೋಷಕರನ್ನ ಕನ್ವಿನ್ಸ್ ಮಾಡೋಕೆ ಟ್ರೈ ಮಾಡ್ತಾರೆ. ವಿಷಯ ತಿಳಿದ ಸತೀಶ್ ಕೂಡ ಅತುಲ್ಯಳ ಮನೆಗೆ ಬಂದು ಆಕೆಯ ಕಾಲಿಗೆ ಬಿದ್ದು, ಇನ್ ಮುಂದೆ ನಾನು ಈ ತರ ಬಿಹೇವ್ ಮಾಡೋದಿಲ್ಲ, ನಿನ್ನ ಡಿಸ್ಟರ್ಬ್ ಮಾಡೋದಿಲ್ಲ ಅಂತ ಕನ್ವಿನ್ಸ್ ಮಾಡ್ತಾನೆ. ಇದಾದ ನಂತರವೇ 2014ರಲ್ಲಿ ಅತುಲ್ಯಗೆ ಈ ರಾಕ್ಷಸನೊಂದಿಗೆ ಮದುವೆ ಆಗತ್ತೆ. 18-19 ವರ್ಷ
ಅತುಲ್ಯಗೆ ಮದುವೆ ಆದಾಗ. ಮದುವೆ ಮಾಡಿಕೊಂಡು ಗಂಡನ ಮನೆಗೆ ಬಂದ ಅತುಲ್ಯಗೆ ಮೊದಲ ದಿನವೇ ತನ್ನ ಮುಂದಿನ ಜೀವನ ಹೇಗಿರ್ಬೋದು ಅನ್ನೋ ಒಂದು ಟ್ರೈಲರ್ ಸಿಕ್ಕಾಗಿತ್ತು. ಸತೀಶ್ಗೆ ದಿನಾಲು ಕುಡಿಯೋ ಚಟ, ಕುಡಿದ ಮೇಲೆ ಬಹಳನೇ ವೈಲೆಂಟ್ ಆಗಿ ಬಿಹೇವ್ ಮಾಡ್ತಿದ್ದ. ಆಕೆಗೆ ಫಿಸಿಕಲ್ ಹಾಗೆ ಮೆಂಟಲ್ ಟಾರ್ಚರ್ ಮದುವೆಯ ಆರಂಭದಲ್ಲೇ ಶುರುವಾಗಿತ್ತು. ಆದ್ರೆ ಅತುಲ್ಯ ಸ್ವಲ್ಪ ಟೈಮ್ ಆತನನ್ನ ಸಹಿಸ್ಕೋತಾಳೆ. ಪೋಷಕರಿಗೆ ಏನೊಂದು ಹೇಳೋದಿಲ್ಲ. ಆತನ ಕ್ರೌರ್ಯಕ್ಕೆ ಕೆಲವೊಂದು ಉದಾಹರಣೆಗಳನ್ನ ನಿಮಗೆ ಹೇಳಬೇಕು ಅಂದ್ರೆ, ಅತುಲ್ಯ 5 ತಿಂಗಳ ಗರ್ಭಿಣಿ ಇದ್ದಾಗ ಈ ರಾಕ್ಷಸ ಆಕೆಯ ಹೊಟ್ಟೆಯ ಮೇಲೆ ತನ್ನ ಬೂಟ್ ಕಾಲಲ್ಲಿ ಒದ್ದಿರ್ತಾನೆ. ಆಕೆಯ ಹೊಟ್ಟೆಯ ಮೇಲೆ ಒಂಟಿಗಾಲಲ್ಲಿ ನಿಂತಿರ್ತಾನೆ. ಆಕೆ ಅದನ್ನ ಹೇಗೆ ಸಹಿಸ್ಕೊಂಡಿದ್ಲೋ ದೇವರಿಗೆ ಗೊತ್ತು. ಇನ್ನೂ ಒಂದು ಉದಾಹರಣೆ ಹೇಳಬೇಕು ಅಂದ್ರೆ, ಆತ ಎಣ್ಣೆ ಹೊಡೆದ ಗ್ಲಾಸ್ ಇರುತ್ತಲ್ಲ, ಅದರಲ್ಲಿ ಆತನ ಯೂರಿನ್ ನ ಹಾಕಿ ಅತುಲ್ಯಗೆ ಕುಡಿಸಿರ್ತಾನೆ. ಯಪ್ಪ ವೀಕ್ಷಕರೇ, ಒಮ್ಮೆ ನೀವೇ ಯೋಚಿಸಿ ಯಾವ ಲೆವೆಲ್ಗೆ ಈತ ಟಾರ್ಚರ್ ಕೊಟ್ಟಿರ್ಬೋದು ಅಂತ. ಈ ಎಲ್ಲಾ ವಿಷಯಗಳನ್ನ ಅತುಲ್ಯ ಆಡಿಯೋ ಹಾಗೂ ವಿಡಿಯೋ ರೆಕಾರ್ಡಿಂಗ್ ಮಾಡಿ ತನ್ನ ಅಕ್ಕ ಹಾಗೆ ಫ್ರೆಂಡ್ಸ್ ಗಳಿಗೆ ಕಳುಹಿಸಿಕೊಟ್ಟಿದ್ದಾಳೆ. ಇದಾದ ನಂತರ ಈತನ ಸಹವಾಸವೇ ಬೇಡ ಅಂತ ತನ್ನ ಮನೆಗೆ ವಾಪಸ್ಸಾದ ಅತುಲ್ಯಳನ್ನ ಪದೇ ಪದೇ ಗಾಡಿ ಬೇಡಿ ಗೆಂಜಿ ನನ್ನನ್ನ ಕ್ಷಮಿಸು, ನಿನ್ನ ಬಿಟ್ರೆ ನನಗೆ ಯಾರೂ ಇಲ್ಲ ಅಂತ ಹೇಳಿನೇ ಆಕೆಯನ್ನ ಸಮಾಧಾನ ಮಾಡ್ತಾನೆ. ಅತುಲ್ಯ ಕೂಡ ಈತನನ್ನ ಕ್ಷಮಿಸಿ ಇವತ್ತಲ್ಲ ನಾಳೆ ಸರಿ ಹೋಗ್ತಾನೆ ಅಂತ ಒಂದು ತಪ್ಪಾದ ನಿರ್ಧಾರನ ತಗೊಂಡು ಸತೀಶ್ನೊಂದಿಗೆ ಆತನ ಮನೆಗೆ ಹೋಗ್ತಾಳೆ. ಫೈನಲಿ 2015ರಲ್ಲಿ ಅತುಲ್ಯ ಹಾಗೂ ಸತೀಶ್ಗೆ ಆರೋವಿಕಾ ಎಂಬ ಒಬ್ಬ ಮಗಳು ಜನಿಸ್ತಾಳೆ. ಇನ್ಮೇಲಾದ್ರೂ ಎಲ್ಲ ಸರಿ ಹೋಗ್ಬೋದು ಅಂತ ಅನ್ಕೊಂಡ್ರೆ ಪ್ರಾಬ್ಲಮ್ ಇಲ್ಲಿಗೆ ಮುಗಿಲಿಲ್ಲ. ಮಗಳ ಜನನದ ನಂತರವೂ ಸತೀಶ್ನ ಟಾರ್ಚರ್ ಹೆಚ್ಚಾಗ್ತಾನೆ ಹೋಯ್ತು. ನಂತರ ಅದೇ ರೀತಿ ಅತುಲ್ಯ ತನ್ನ ತವರು ಮನೆಗೆ ವಾಪಸ್ ಹೋದ್ರೆ ಮತ್ತೆ ಈ ಸತೀಶ್ ಏನಾದ್ರೂ ಒಂದು ಹೇಳಿ ಕನ್ವಿನ್ಸ್ ಮಾಡಿ ಅತುಲ್ಯಳನ್ನ ತನ್ನ ಮನೆಗೆ ಕರ್ಕೊಂಡು ಬರ್ತಿದ್ದ. ಕೊನೆಗೆ ಅತುಲ್ಯ ಹಾಗೆ ಆಕೆಯ ಪೋಷಕರು ಇನ್ನು ಸರಿ ಹೋಗಲ್ಲ, ಡೈವರ್ಸ್ಗೆ ಅಪ್ಲೈ ಮಾಡೋದೇ ಸರಿ ಅಂತ ನಿರ್ಧರಿಸಿ ಡೈವರ್ಸ್ಗೆ ಅಪ್ಲೈ ಕೂಡ ಮಾಡ್ತಾರೆ. ಈ ವಿಷಯ ತಿಳಿದ ಸತೀಶ್ ಅತುಲ್ಯಳ ಮನೆಯ ಕಾಂಪೌಂಡ್ ಅನ್ನ ಹಾರಿ ಅವರ ಪೋಷಕರ ಕಾಲಿಗೆ ಬಿದ್ದು ಕ್ಷಮೆ ಕೇಳ್ತಾನೆ. ಅತುಲ್ಯಳ ಕಾಲಿಗೂ ಬಿದ್ದು ಕ್ಷಮೆ ಕೇಳ್ತಾನೆ. ಎಗೇನ್ ಆಕೆ ಮುಂಚೆ ಮಾಡಿದ ತಪ್ಪನ್ನೇ ಮತ್ತೆ ಮಾಡ್ತಾಳೆ. ಆತನ ಮಾತಿಗೆ ಜಾರಿ ಆತನೊಂದಿಗೆ ಆತನ ಮನೆಗೆ ಹೋಗ್ತಾಳೆ. ಆಕ್ಚುಲಿ ಈ ರೀತಿ ಅತುಲ್ಯ ಮಾಡೋಕೆ ಮುಖ್ಯ ಕಾರಣ ಆಕೆಗಿದ್ದ ಮಗಳನ್ನ ತಂದೆಯಿಂದ ದೂರ ಮಾಡ್ತಿದ್ದೀನೇನೋ ಅನ್ನೋ ಕೊರಗು. ಹಾಗಾಗಿ ಸಾಕಷ್ಟು ಜನ ಅನುಸರಿಸ್ಕೊಂಡು ಹೋಗೋಕೆ ಟ್ರೈ ಮಾಡ್ತಾರೆ. ಇದಾದ ನಂತರ ಸತೀಶ್ಗೆ ದುಬೈನಲ್ಲಿ ಒಂದು ಕನ್ಸ್ಟ್ರಕ್ಷನ್ ಕಂಪನಿಯಲ್ಲಿ ಇಂಜಿನಿಯರ್ ಜಾಬ್ ಸಿಗತ್ತೆ. ಪತ್ನಿ ಹಾಗೂ ಮಗಳನ್ನ ಕರ್ಕೊಂಡು ಈಗ ದುಬೈಗೆ ಶಿಫ್ಟ್ ಆಗ್ತಾನೆ. ಅಲ್ಲಂತೂ ಹೇಳೋರು ಕೇಳೋರು ಯಾರು ಇರಲಿಲ್ಲ. ಚೇರ್ ತಗೊಂಡು ಹೊಡೆಯೋದು, ಪ್ಲೇಟ್ ತಗೊಂಡು ಹೊಡೆಯೋದು, ಚಾಕುವಿನಿಂದ ಚುಚ್ತೀನಿ ಅಂತ ಭಯ ಪಡಿಸೋದು, ಇದೇ ರೀತಿ ಹಲವಾರು ರೀತಿಯ ಟಾರ್ಚರ್ನ ಕೊಡ್ತಾನೆ ಬರ್ತಾನೆ. ಅದಲ್ಲದೆ ಅತುಲ್ಯ ಯಾರ ಬಳಿಯೂ ಫೋನ್ ಮಾಡಿ ಮಾತಾಡೋ ಹಾಗಿರ್ಲಿಲ್ಲ. ಈವನ್ ಆಕೆಯ ತಾಯಿಯ ಬಳಿಯೂ ಮಾತಾಡೋ ಹಾಗಿರ್ಲಿಲ್ಲ. ಮಾತಾಡಿದ್ದು ಗೊತ್ತಾದರೆ ಆಕೆಗೆ ಒದೆ. ಇಷ್ಟೇ ಅಲ್ಲದೆ ಆತ ಯಾವಾಗ್ಲೇ ಮನೆಯಿಂದ ಹೊರ ಹೋದ್ರೂ ಅದು ಕೆಲಸಕ್ಕಾಗ್ಲಿ ಅಥವಾ ತನ್ನ ಫ್ರೆಂಡ್ಸ್ ಗಳ ಜೊತೆ ಎಣ್ಣೆ ಹೊಡೆಯೋಕ್ಕಾಗ್ಲಿ ಅತುಲ್ಯಳನ್ನ ಮನೆ ಒಳಗೆ ಲಾಕ್ ಮಾಡಿ ಹೊರಗಿಂದ ಬೀಗ ಹಾಕೊಂಡೇ ಹೋಗ್ತಿದ್ದ. ಇದೇ ರೀತಿ ಅತುಲ್ಯ ಸತೀಶ್ ಎಂಬ ರಾಕ್ಷಸನನ್ನ ಕಳೆದ 11 ವರ್ಷಗಳಿಂದ ಸಹಿಸ್ಕೊಂಡೇ ಬರ್ತಾಳೆ. ಮನೆಯವರು, ಫ್ರೆಂಡ್ಸ್ ಎಲ್ರೂ ಆತನಿಗೆ ಡೈವರ್ಸ್ ಕೊಡು ಅಂದ್ರೂ ತನ್ನ ಮಗಳಿಗಾಗಿ ಎಲ್ಲವನ್ನ ಸಹಿಸ್ಕೊಂಡು ಡೈವರ್ಸ್ ಕೊಡದೆ ಒಂದು ತಪ್ಪಾದ ಬದುಕನ್ನ ಅತುಲ್ಯ ಜೀವಿಸ್ತಾನೆ ಬರ್ತಾಳೆ. ಆತನ ಟಾರ್ಚರ್ ಹೆಚ್ಚಾಗ್ತಿದೆ ಅಂತ ಗೊತ್ತಾದ ಕೂಡಲೇ ಅತುಲ್ಯಳ ತಂದೆ ರಾಜಶೇಖರನ್ ದುಬೈಗೆ ಬರ್ತಾರೆ. ಆ ಟೈಮ್ನಲ್ಲಿ ಅತುಲ್ಯಳ ಅಕ್ಕ ಕೂಡ ದುಬೈನಲ್ಲೇ ಇದ್ರು. ಅತುಲ್ಯಳ ಮನೆಗೆ ಬಂದ ತಂದೆ ಮಗಳು ಹಾಗೆ ಮೊಮ್ಮಗಳ ಇಬ್ಬರನ್ನೂ ಕರ್ಕೊಂಡು ಅತುಲ್ಯಳ ಅಕ್ಕನ ಮನೆಗೆ ಹೋಗ್ತಾರೆ. ಆದ್ರೆ ಅಲ್ಲಿಗೂ ಬಂದ ಸತೀಶ್ ಮತ್ತೆ ಅತುಲ್ಯಳನ್ನ ಕನ್ವಿನ್ಸ್ ಮಾಡಿ ತನ್ನ ಮನೆಗೆ ವಾಪಸ್ ಕರ್ಕೊಂಡು ಹೋಗ್ತಾನೆ. ಆದ್ರೆ ಮೊಮ್ಮಗಳನ್ನ ಮಾತ್ರ ಅಜ್ಜ ರಾಜಶೇಖರನ್ ವಾಪಸ್ ಕೇರಳಕ್ಕೆ ಕರ್ಕೊಂಡು ಬರ್ತಾರೆ. ಈ ಸತೀಶ್ ಶಾರ್ಜಾದ ರೋಲಾ ಪಾರ್ಕ್ ಎಂಬ ಜಾಗದಲ್ಲಿ ಬಾಡಿಗೆ ಮನೆ ಮಾಡ್ಕೊಂಡಿದ್ದ. ಯಾವಾಗ ಅತುಲ್ಯ ಒಬ್ಬಳೆ ಸತೀಶ್ನೊಂದಿಗೆ ಇರೋಕೆ ಶುರು ಮಾಡ್ತಾಳೋ ಆಗ ಯಾರು ಊಹಿಸದ ಘಟನೆಯೊಂದು ನಡೆದು ಹೋಗುತ್ತೆ. ಅಂದು ಎಕ್ಸಾಕ್ಟ್ಲಿ ಜುಲೈ 18, 2025 ದಿನ ಅತುಲ್ಯಗೆ 30ನೇ ವರ್ಷದ ಹುಟ್ಟುಹಬ್ಬ. ಆ ದಿನ ಅತುಲ್ಯಗೆ ತನ್ನ ಅಕ್ಕನ ಸಹಾಯದಿಂದ ಒಂದು ಮಾಲ್ ನಲ್ಲಿ ಕೆಲಸ ಸಿಕ್ಕಿತ್ತು. ಆ ಕೆಲಸಕ್ಕೆ ಬೇಕಾಗಿದ್ದ ಯೂನಿಫಾರ್ಮ್ ನ ತಗೊಳಕ್ಕೆ ತನ್ನ ಅಕ್ಕನನ್ನ ಕರ್ಕೊಂಡು ಒಂದು ಶಾಪಿಂಗ್ ಮಾಲ್ಗೆ ಹೋಗಿ ಯೂನಿಫಾರ್ಮ್ ಎಲ್ಲ ತಗೊಂಡು ಅದರ ಜೊತೆಗೆ ಒಂದು ಬರ್ತ್ಡೇ ಡ್ರೆಸ್ ಅನ್ನು ತಗೊಂಡು ತನ್ನ ಅಕ್ಕನ ಮನೆಯಲ್ಲೇ ಸೆಲೆಬ್ರೇಟ್ ಮಾಡ್ತಾಳೆ. ಯಾವುದೇ ಕಾರಣಕ್ಕೂ ಈ ಬರ್ತ್ಡೇ ಫೋಟೋಗಳನ್ನ ವಾಟ್ಸಪ್ ಸ್ಟೇಟಸ್ಗಾಗ್ಲಿ ಯಾರೊಂದಿಗಾದ್ರೂ ಶೇರ್ ಮಾಡೋದಾಗ್ಲಿ ಮಾಡಬೇಡಿ ಅಂತ ಅತುಲ್ಯ ತನ್ನ ಅಕ್ಕನಿಗೆ ಹೇಳಿ ತನ್ನ ಮನೆಗೆ ವಾಪಸ್ ಬರ್ತಾಳೆ. ಮನೆಗೆ ಬಂದ ಅತುಲ್ಯ ತನ್ನ ಅಕ್ಕನೊಂದಿಗೆ ಹಾಗೆ ತಾಯಿಯೊಂದಿಗೆ ರಾತ್ರಿ 11:30ರವರೆಗೆ ಕಾಲ್ ಮಾಡಿ ಮಾತಾಡಿ ವಾಟ್ಸಪ್ ನಲ್ಲಿ ಚಾಟ್ ಮಾಡಿ ಮಲ್ಕೋತಾಳೆ.
ಆದ್ರೆ ಬೆಳಿಗ್ಗೆ ಎದ್ದಾಗ ಅತುಲ್ಯ ಇನ್ನಿಲ್ಲ ಅನ್ನೋ ಸುದ್ದಿ ಆಕೆಯ ಕೇರಳದಲ್ಲಿದ್ದ ಮನೆಗೂ ಪಕ್ಕದ ಅಕ್ಕನ ಮನೆಗೂ ತಲುಪುತ್ತೆ. ತಕ್ಷಣವೇ ಅತುಲ್ಯಳ ಅಕ್ಕ ಅವರ ಮನೆಗೆ ಬರ್ತಾರೆ. ಅಲ್ಲಿ ಸತೀಶ್ ಹಾಗೆ ದುಬೈನ ಪೊಲೀಸರು ಅವರ ಮನೆಯಲ್ಲಿದ್ರು. ಅತುಲ್ಯಳ ಅಕ್ಕ ದುಬೈ ಪೊಲೀಸರ ಬಳಿ ನೇರವಾಗಿ ಸತೀಶೇ ಅತುಲ್ಯಳನ್ನ ಕೊಲೆ ಮಾಡಿದ್ದಾನೆ ಅಂತ ಆರೋಪಿಸ್ತಾರೆ. ಇತ್ತ ಕೇರಳದಲ್ಲಿದ್ದ ಅತುಲ್ಯಳ ಪೋಷಕರ ಸ್ಥಿತಿ ಅಂತೂ ಕೇಳೋ ಹಾಗಿರಲಿಲ್ಲ. 400 ಗ್ರಾಂ ಚಿನ್ನ ಕೊಟ್ಟು, ಬೈಕನ್ನ ವರದಕ್ಷಿಣೆಯಾಗಿ ಕೊಟ್ಟು, ಬಂಗಾರದಂತೆ ಸಾಕಿದ್ದ ಮಗಳನ್ನು ಆತನ ಕೈಗೆ ಕೊಟ್ಟು ಮದುವೆ ಮಾಡಿ ಕೊನೆಗೆ ಸಿಕ್ಕಿದ್ದಾದ್ರೂ ಏನು? ದುಬೈನ ಪೊಲೀಸರು ಸತೀಶ್ನನ್ನ ವಿಚಾರಿಸಿದಾಗ ಆತ ಕೆಲವೊಂದು ಶಾಕಿಂಗ್ ವಿಷಯಗಳನ್ನ ಅಲ್ಲಿಯ ಪೊಲೀಸರಿಗೆ ಹೇಳ್ತಾನೆ. ಸತೀಶ್ಗೆ ಅತುಲ್ಯ ಕೆಲಸಕ್ಕೆ ಹೋಗೋದು ಒಂದು ಚೂರು ಇಷ್ಟ ಇರಲಿಲ್ಲ. ಇದನ್ನ ಆತನ ದುಬೈನ ಫ್ರೆಂಡ್ಸ್ಗಳು ಪೊಲೀಸರಿಗೆ ಹೇಳಿದ್ದಾರೆ. ಅದಕ್ಕಿಂತಲೂ ಮುಖ್ಯವಾಗಿ ಆತ ತನ್ನ ದುಬೈನ ಫ್ರೆಂಡ್ಸ್ ಗಳಿಗೆ ಹೇಳಿರೋದೇನಂದ್ರೆ, ಅತುಲ್ಯ ನನ್ನ ವೈಫ್ ಆಗಿದ್ರು ಆಕೆ ನನ್ನ ಮನೆಯ ಆಳಾಗಿರ್ಬೇಕು, ಅಂದ್ರೆ ಸ್ಲೇವ್ ತರ ಇರಬೇಕು. 100 ಹೊತ್ತು ಕರೆಕ್ಟ್ ಆಗಿ ಅಡಿಗೆ ಮಾಡಿ ಹಾಕ್ಬೇಕು, ಇಲ್ಲ ಅಂದ್ರೆ ಒದೆ ಬೀಳತ್ತೆ. ಆತ ಸ್ನಾನ ಮಾಡಿ ಆಫೀಸ್ಗೆ ಹೊರಡೋಕೆ ಮುಂಚೆ ಆತನ ಶೂಸ್ ಅನ್ನ ಪಾಲಿಶ್ ಮಾಡಿ ಈಕೆಯೇ ಹಾಕ್ಬೇಕು. ಈವನ್ ಶೂಸ್ ನ ಲೇಸ್ ಅನ್ನು ಈಕೆನೆ ಕಟ್ಟಬೇಕು, ಇಲ್ಲ ಅಂದ್ರೆ ಅದೇ ಬೂಟ್ ಕಲ್ಲಲ್ಲಿ ಒದೆ ಬೀಳತ್ತೆ. ಕೊನೆಯದಾಗಿ ಮನೆಯಿಂದ ಹೊರಗೋಕೆ ಮುಂಚೆ ಆಕೆನ ಮನೆ ಒಳಗೆ ಲಾಕ್ ಮಾಡಿ ಹೊರಗಿಂದ ಬೀಗ ಹಾಕೊಂಡು ಹೋಗ್ತಿದ್ದ. ಬೇಸಿಕಲಿ ಆಕೆನ ಯಾರು ನೋಡಬಾರ್ದು, ಆಕೆಯು ಯಾರ ಬಳಿಯೂ ಮಾತಾಡಬಾರ್ದು. ಇದೆಷ್ಟು ಕ್ರೂರವಾದ ಮೆಂಟಲ್ ಹಾಗೂ ಫಿಸಿಕಲ್ ಟಾರ್ಚರ್ ಅಂದ್ರೆ ಯೋಚಿಸೋಕು ಆಗ್ತಿಲ್ಲ. ಸತೀಶ್ ಪೊಲೀಸರಿಗೆ ಹೇಳಿರೋದು, ಜುಲೈ 18ರ ದಿನ ದುಬೈನಲ್ಲಿ ವೀಕೆಂಡ್. ನಾನು ನನ್ನ ಫ್ರೆಂಡ್ಸ್ ಗಳ ಜೊತೆಗೆ ಕುಡಿಯೋಕೆಂತ ಹೊರ ಹೋಗಿದ್ದೆ. ನಾವು ಅಜ್ಮಾನ್ ಎಂಬ ಪ್ಲೇಸ್ ಅಲ್ಲಿ ಇದ್ವಿ. ನಂತರ ಅತುಲ್ಯ ನನಗೆ ಫೋನ್ ಮಾಡಿ ಒಂದು ದೋತಿನ ತೋರಿಸಿ ಹೆದರಿಸಿದ್ಲು. ಆ ಕ್ಷಣಕ್ಕೆ ನನಗೆ ಏನ್ ಮಾಡೋದು ಅಂತ ಗೊತ್ತಾಗದೆ ಮನೆಗೆ ಓಡಿ ವಾಪಸ್ ಬಂದೆ. ಮನೆಯ ಮೇನ್ ಡೋರ್ ಓಪನ್ ಆಗೇ ಇತ್ತು. ಸಂದೇಹದಿಂದಲೇ ಮನೆ ಒಳಗೆ ಬಂದೆ. ಬೆಡ್ರೂಮ್ಗೆ ಬಂದು ನೋಡಿದ್ರೆ ಅತುಲ್ಯ ಫ್ಯಾನ್ಗೆ ತನ್ನ ಪ್ರಾಣವನ್ನ ಅರ್ಪಿಸಿ ಆಗಿತ್ತು ಅಂತಾನೆ. ಆಕೆ ಇಲ್ಲದ ಬದುಕನ್ನ ನನ್ನಿಂದ ಊಹಿಸಿಕೊಳ್ಳಲು ಸಾಧ್ಯವಿಲ್ಲ. ಅದೇ ಕಾರಣಕ್ಕೆ ನಾನು ಕೂಡ ಫೇಸ್ಬುಕ್ ನಲ್ಲಿ ಪೋಸ್ಟ್ ಹಾಕಿ ಪಕ್ಕದಲ್ಲಿದ್ದ ಫ್ಯಾನ್ಗೆ ಪ್ರಯತ್ನ ಪಟ್ಟೆ. ಆದ್ರೆ ಬೆಡ್ ನ ಹೈಟ್ಗೆ ಹತ್ತಿ ಫ್ಯಾನ್ಗೆ ರೀಚ್ ಆದ್ರೆ ಆ ಫ್ಯಾನ್ ನನ್ನ ಹೈಟ್ ಅಲ್ಲೇ ಇತ್ತು. ಹಾಗಾಗಿ ನನ್ನಿಂದ ಆಗ್ಲಿಲ್ಲ ಅಂತಾನೆ. ಇದಾದ ನಂತರವೇ ಎಮರ್ಜೆನ್ಸಿ ನಂಬರ್ಗೆ ಡಯಲ್ ಮಾಡಿ ಏನೇನು ಪ್ರೊಸೀಜರ್ ಮಾಡಬೇಕೋ ಅದನ್ನೆಲ್ಲ ಮಾಡಿದೆ ಅಂತ ಹೇಳಿ ಒಂದು ಸ್ಟೇಟ್ಮೆಂಟ್ ನ ಮೀಡಿಯಾ ಮುಂದೆ ಕೊಟ್ಟಿದ್ದಾನೆ. ಸತೀಶ್ ಮೀಡಿಯಾ ಮುಂದೆ ಹೇಳಿರೋ ವಿಷಯಗಳನ್ನ ಗಮನಿಸೋದಾದ್ರೆ, ಆತನ ಬಳಿ ನೀನು ಮನೆಗೆ ಬೀಗ ಹಾಕೊಂಡೇ ಹೊರ ಹೋಗ್ತಿದ್ದಲ್ಲ ಯಾಕೆ ಅಂತ ಕೇಳಿದ್ದಕ್ಕೆ ಉತ್ತರ ಇರಲಿಲ್ಲ. ಸರಿ, ಆಕೆಯ ಮೇಲೆ ನಿನಗೆ ಅಷ್ಟೊಂದು ಕೋಪ ಯಾಕೆ ಅಂತ ಕೇಳಿದ್ದಕ್ಕೆ ಸತೀಶ್ ಹೇಳ್ತಾನೆ, ಲಾಸ್ಟ್ ನವೆಂಬರ್ 2024ರಲ್ಲಿ ಆಕೆ ತನ್ನ ತಂದೆಯ ಮನೆಗೆ ಹೋಗಿದ್ಲು. ಆಗ ಆಕೆ 4 ತಿಂಗಳ ಗರ್ಭಿಣಿ. ಬಟ್ ಆಕೆ ವಾಪಸ್ ಬರುವಾಗ ಆ ಮಗುವನ್ನ ತೆಗಿಸಿ ದುಬೈಗೆ ವಾಪಸ್ ಬಂದಿದ್ಲು. ಈ ವಿಷಯವಾಗಿ ನನಗೆ ಕೋಪ ಇತ್ತು. ಅದಕ್ಕಾಗಿ ಆಗಾಗ ಜಗಳ ಆಗ್ತಿತ್ತು. ಈವನ್ ನನ್ನ ದೇಹದಲ್ಲೂ ಆಕೆ ಹಲ್ಲೆ ಮಾಡಿರೋ ಗಾಯಗಳಿವೆ ಅಂತ ಹೇಳ್ತಾನೆ. ಅದೂ ಅಲ್ಲದೆ ನಾನು ಮನೆಗೆ ವಾಪಸ್ ಬಂದಾಗ ಡೋರ್ ಲಾಕ್ ಓಪನ್ ಆಗೇ ಇತ್ತು. ಬೆಡ್ ಎಲ್ಲ ಅದರ ಪೊಸಿಷನ್ ಅಲ್ಲಿ ಇರಲಿಲ್ಲ. ಮನೆಯ ಫ್ರಿಡ್ಜ್ ನ ಮೇಲೆ 8 ಬ್ಲಾಕ್ ಕಲರ್ ಮಾಸ್ಕ್ ಇತ್ತು. ಅದರ ಜೊತೆಗೆ ಒಂದು ಬಟನ್ ಕೂಡ ಇತ್ತು. ಆ ಬಟನ್ ನನ್ನದಲ್ಲ. ಹಾಗಾಗಿ ನನ್ನ ಪತ್ನಿ ಅತುಲ್ಯಳನ್ನ ಬೇರೆ ಯಾರೋ ಮನೆಗೆ ನುಗ್ಗಿ ಈ ರೀತಿ ಕೃತ್ಯ ಎಸಗಿದ್ದಾರೆ ಅಂತಾನೆ ಸತೀಶ್. ಡೈವರ್ಸ್ ವಿಷಯವಾಗಿ ಆತನನ್ನ ಕೇಳಿದ್ದಕ್ಕೆ ಸತೀಶ್ ಹೇಳ್ತಾನೆ, ನನಗೆ ಇರೋದು ಅವಳು ಒಬ್ಳೆ. ಆಕೆನ ನಾನು ತುಂಬಾ ಪ್ರೀತಿಸ್ತೀನಿ. ನನ್ನ ಫ್ಯಾಮಿಲಿಯವರೊಂದಿಗೆ ನಾನು ಮಾತಾಡಿ 4 ವರ್ಷಗಳೇ ಆಯ್ತು. ಆಕೆ ಡೈವರ್ಸ್ ಅಂದಾಗೆಲ್ಲ ಹೇಗಾದ್ರೂ ಸಮಾಧಾನ ಮಾಡಿ ಮ್ಯಾನೇಜ್ ಮಾಡ್ತಿದ್ದೆ ಅಂತಾನೆ. ಆದ್ರೆ ಇದೆಲ್ಲ ಸತೀಶ್ ಸೈಡ್ ನ ಮಾತುಗಳು. ಅತುಲ್ಯಗೆ ಆಕೆಯ ಪರವಾದ ಮಾತುಗಳನ್ನಾಡೋಕೆ ಆಕೆಯೇ ಬದುಕಿಲ್ವೇ? ಅತುಲ್ಯಳ ಅಕ್ಕ ಹಾಗೆ ಪೋಷಕರು ಹೇಳೋ ಹಾಗೆ ಸತೀಶ್ನ ಮೆಂಟಲ್ ಹಾಗೂ ಫಿಸಿಕಲ್ ಟಾರ್ಚರ್ ಅತುಲ್ಯಳನ್ನ ಈ ರೀತಿ ನಿರ್ಧಾರಕ್ಕೆ ತಳ್ಳಿದೆ ಅಂತಾರೆ. ರಾತ್ರಿ 11:30ರವರೆಗೆ ತನ್ನ ಫ್ಯಾಮಿಲಿಯೊಂದಿಗೆ ಫೋನ್ ನಲ್ಲಿ ಮಾತಾಡ್ತಿದ್ದ ಅತುಲ್ಯ ಅದೇ ರಾತ್ರಿ ನೇಣು ಹಾಕೊಳ್ತಾಳೆ ಅಂದ್ರೆ ನಿಜವಾಗ್ಲೂ ಅಲ್ಲಿ ಏನಾಯ್ತು? ಕೇರಳದಲ್ಲೂ ಕೂಡ ಸತೀಶ್ನ ಮೇಲೆ ಕೇಸ್ ರಿಜಿಸ್ಟರ್ ಆಗಿದೆ. ಆತನ ವಿಡಿಯೋಗಳನ್ನ ನೋಡಿದ ಅವರ ಕಂಪನಿಯವರು ಕೂಡ ಆತನನ್ನ ಕೆಲಸದಿಂದ ತೆಗೆದು ಹಾಕಿದ್ದಾರೆ. ಕೇರಳ ಪೊಲೀಸರು ಹೇಳೋದು, ಆಕೆಯ ದೇಹವನ್ನ ಇಲ್ಲಿ ಪೋಸ್ಟ್ ಮಾರ್ಟಮ್ ಮಾಡಿಸಿ ಅದರ ರಿಪೋರ್ಟ್ ನ ಆಧಾರದ ಮೇಲೆ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡ್ತೀವಿ ಅಂತ. ವೀಕ್ಷಕರೇ, ಒಂದು ರಿಲೇಶನ್ಶಿಪ್ ನಲ್ಲಿ ನಿಜವಾಗ್ಲೂ ಗಂಡ ಹೆಂಡತಿ ಮಧ್ಯೆ ಸಮಸ್ಯೆ ಇದ್ರೆ ಕೂತು ಮಾತಾಡಿ ಸರಿ ಮಾಡ್ಕೊಳಕ್ಕೆ ಆಗಲ್ಲ ಅಂದ್ರೆ ಏನ್ ಮಾಡ್ಬೇಕು? ನಿಮ್ಮ ಅಭಿಪ್ರಾಯ ಈ ವಿಷಯದಲ್ಲಿ ಖಂಡಿತ ಇಂಪಾರ್ಟೆಂಟ್. ನೋಡ್ತಿದ್ದೀರಲ್ಲ, ಈಗಿನ ಜನರೇಷನ್ ನಲ್ಲಿ ನಡೀತಿರೋದೇ ಇದೆ. ಹಾಗಾಗಿ ನಿಮ್ಮ ಹಾನೆಸ್ಟ್ ಒಪಿನಿಯನ್ ಗಳನ್ನ ಹಂಚ್ಕೊಳ್ಳಿ ಅಂತ ಹೇಳ್ತಾ, ಅತುಲ್ಯಳ ಆತ್ಮಕ್ಕೆ ಶಾಂತಿ ಸಿಗ್ಲಿ ಅಂತ ಕೋರ್ತಾ ಈ ಎಪಿಸೋಡ್ ನ ಇಲ್ಲಿಗೆ ಮುಗಿಸ್ತಿದ್ದೀನಿ. ಸಿಗ್ತೀನಿ ಮುಂದಿನ ಎಪಿಸೋಡ್ ನಲ್ಲಿ. ಟಿಲ್ ದೆನ್, ಟೇಕ್ ಕೇರ್.